ಅಣ್ಣ ಅಡ್ಬಿದ್ದೆ ಅಣ್ಣ. ಕಣ್ ಹುಡುಗಿರ್ದೆಲ್ಲ ಸೀರೆ ಎಳಿಬೇಕಲ್ವಾ? ಇಲ್ಲ ಅಣ್ಣ, ಇನ್ಮೇಲೆ ಬೇರೆ ಹುಡುಗಿ ಅಲ್ಲ ಅಣ್ಣ, ನನ್ನಂತಿ ಸೀರೆನೂ ಹೇಳಿಲ್ಲ ಅಣ್ಣ. ಮತ್ತೆ ನಾಟಕದಲ್ಲಿ ಏನು ಮಾಡ್ತೀಯಾ? ನಾಟಕದಲ್ಲಿ ದುಶ್ಯಾಸನನ್ ಪಾರ್ಟೇ ಮಾಡಲ್ಲ ಅಣ್ಣ. ನಾಳೆಯಿಂದ ನಾನು ಶಕುನಿ ಅಣ್ಣ, ಶಕುನಿ. ನೀನ್ ಇವತ್ತ ಶಕುನಿನೇ. ಇನ್ನು ಮುಂದೆ ದ್ರೌಪದಿ ವಸ್ತ್ರಾಪಹರಣ ನಾಟಕ ಕ್ಯಾನ್ಸಲ್. ಹೌದಣ್ಣ. ನಾಳೆಯಿಂದಲೇ ಗದಾ ಯುದ್ಧ. ಆ ಕತೆ ಚೆನ್ನಾಗಿದೆ. ಕತೆ ಚೆನ್ನಾಗಿದೆ, ಗದೆ ನಿಮ್ ಕೈಯಲ್ಲಿದೆ. ಅಣ್ಣ ನಾನೇನು ಮಾಡಿದೆ? ಹೊಡಿಬೇಡ, ಹೊಡಿಬೇಡ, ಹೊಡಿಯಕ್ಕಲ್ವೋ, ಕೊಡಕ್ಕೆ. ಕೊಡಕ್ಕ ಅಣ್ಣ, ಕೊಡಿ ಅಣ್ಣ. ಅಣ್ಣ ಎಲ್ಲ ಬಂತು, ಆದರೆ ಅದೇ ಮಿಸ್ಸಿಂಗ್. ಏನ್ರ ಒಂದು ಕೊಡ್ರ ಅವನ್ಗೆ. ಅಲ್ಲ ಅಣ್ಣ, ಅದು ಪ್ಯಾಂಟ್ ಲೂಸ್ ಆಗುತ್ತೆ ಅಂತ ಕಟ್ಕೊಂಡೆ. ಕೊಡ. ಥ್ಯಾಂಕ್ಸ್ ಅಣ್ಣ. ಬರ್ತೀವ್ರಿ ಅಣ್ಣ ಅವ್ರ. ಬರ್ತೀವಿ. ವೆಲ್ಕಮ್ ಸರ್. ಪ್ರತಿ ಸಲ ಹೊಸ ಇನ್ಸ್ಪೆಕ್ಟರ್ ಬರೋ ದಿನ ಹೀಗೆ ಕ್ಲೀನ್ ಮಾಡ್ತೀರಾ ಅಥವಾ ಇವತ್ತು ಮಾತ್ರನಾ? ಹಾಗೇನಿಲ್ಲ ಸರ್, ನಾಳೆ ಆಯುಧ ಪೂಜೆ ಅಲ್ವಾ, ಅದಕ್ಕೆ. ನಾನೇನು ಅನ್ಕೊಂಡೆ. ಹಾಗಾದ್ರೆ ಆರ್ಮರಿಯಿಂದ ಎಲ್ಲ ಗನ್ಸ್ನು ಕ್ಲೀನ್ ಮಾಡಿ ಪೂಜೆಗೆ ಇಟ್ಬಿಡಿ. ಎಸ್ ಸರ್. ಏಯ್, ಬೇಗ ಬೇಗ ಮಾಡ್ರೋ ಕೆಲಸನ, ಸಾಹೇಬ್ರು ಬಂದಾಯ್ತು. ಸರ್ ನಮಸ್ಕಾರ ಸರ್. ಏನ್ರಿ ನಿಮ್ಮ ಅವಾಂತರ? ಇಂಡಿಯನ್ ಆರ್ಮ್ಸ್ ಆಕ್ಟ್ 25(1)A ಸರ್. ಅಂದ್ರೆ ನಾಳೆ ಮುದ್ದಣ್ಣನ ಮನೆ ಆಯುಧ ಪೂಜೆ ಇರುತ್ತೆ ಸರ್. ಅದಕ್ಕೆ ನಾಳೆ ಕತ್ತಿ, ಮಚ್ಚು, ಲಾಂಗು, ಗನ್ನು ಎಲ್ಲ ಆಚೆ ಬರ್ತವೆ. ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ಸರ್. ಬನ್ನಿ ಸರ್, ಸರಿಯಾದ ಟೈಮಿಗೆ ಬಂದ್ಬಿಟ್ಟಿದ್ದೀರಾ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಆ ಉಪಮೆ ಹಾಗಲ್ಲ. ಕ್ಷೀರಸಾಗರಕ್ಕೆ ಶ್ರೀರಮಣ ಬಂದಂತೆ, ಭಗೀರಥನ ಮನೆಗೆ ಶ್ರೀಗಂಗೆ ಬಂದಂತೆ, ಮುದ್ದಣ್ಣನ ಮನೆಗೆ ಕಪಾಲೀಶ್ವರ ಬಂದಂತೆ. ಹೊಸ ಇನ್ಸ್ಪೆಕ್ಟರ್ ಕಪಾಲೀಶ್ವರನ್ ಅಂತ ನಾನೇ ಫಸ್ಟ್ ನೋಡಿ ಸ್ಟೇಷನ್ ಅಲ್ಲಿ. ಓದೇನು ಫಸ್ಟ್ ನೀನೇ ತಿನ್ನೋದು. ಕಿವಿಗೆ ಹಾಕೋ ಗುಗ್ಗೆ ಕಡ್ಡಿ ಇರಲಿಲ್ವಾ? ಕಿವಿಲೈತೆ ಸರ್. ಇದೊಂದು ಯಾಕೆ ಸರ್ ಬಾಕಿ? ಸ್ವಾಮಿ ದೇವರೇ, ಈ ಚಪ್ಪರ್ಗಳನ್ನೆಲ್ಲ ಜೊತೆಲಿಟ್ಕೊಂಡು ಗೆದ್ದೆ ಅಂತ ಬೀಗ್ಬೇಡ. ಕಳ್ಳರ ಗೆಲುವು ಕ್ಷಣಿಕ. ಕಳ್ಳ ಪೊಲೀಸ್ ಮಧ್ಯೆ ಯಾವತ್ತಾದರೂ ಕಳ್ಳ ಗೆದ್ದ ಅಂತ ಕೇಳಿದೀಯಾ, ಓದಿದೀಯಾ? ಯಾವತ್ತಿದ್ರೂ ಪೊಲೀಸವರೇ ಗೆಲ್ಲೋದು. ಜೈಲಲ್ಲಿ ರಾಗಿ ಮುದ್ದೆ ಮುರಿಸ್ಲಿಲ್ಲ ಅಂದರೆ ನನ್ನ ಹೆಸರು ಕಪಾಲೀಶ್ವರನೇ ಅಲ್ಲ. ಈಗ ಜೈಲಲ್ಲಿ ಬಿರಿಯಾನಿನೂ ಸಿಗುತ್ತೆ ಸರ್. ಸರ್ಗೆ ಆಯುಧ ಪೂಜೆ ಪ್ರಸಾದ ಕೊಡ್ರೋ. ತಂದೆ ಅಣ್ಣ. ಸಾರ್ ಬೇಕಾಗಿಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ ಸರ್, ದೇವರ ಮೇಲೆ ಯಾಕೆ ಮಾಡ್ಕೋತೀರಾ? ತಗೊಳ್ಳಿ ಸರ್ ಸ್ವೀಟು. ನೀವು ತಗೊಳ್ಳಿ ಸರ್. ಹೇಯ್, ಒಂದು ನಿಮಿಷ ಬಂದೆ. ಅಲ್ಲಿ ಪೂಜೆ ಆಗಿದ್ದು ಸಾಲದು ಅಂತ ಇಲ್ಲಿ ಯಾರು ಪೂಜೆ ಮಾಡ್ತಿರೋ? ಯಾರೇ ಅದು? ಸರಿ ಸರ್. ಏನ್ ಸಾರಿ? ಲಾಂಗು ಮಚ್ಚು ಬಿಟ್ಟು ಗುದ್ಲಿ ಹಾರಿಗೆ ಹೆಂಗ್ರಿ ಪೂಜೆ ಮಾಡ್ತಿದ್ದ ಅವನು? ಅದು ನನಗೂ ಗೊತ್ತಿಲ್ಲ ಸರ್. ಅದೇನೋ ಪಾಸಿಟಿವ್ ರೌಡಿಸಮ್ ಅಂತ ಹೇಳ್ತಾ ಇದ್ರಲ್ಲ, ಈಗ ಬಹುಶಃ ಕಿಚನ್ ಐಟಮ್ಸ್ ಎಲ್ಲ ರೌಡಿಸಮ್ ಶುರು ಮಾಡ್ಕೊಂಡಿರ್ಬೇಕು ಸರ್. ಡೋಂಟ್ ಬಿ ಸಿಲ್ಲಿ. ಅವ್ರ ಕಿಲಾಡಿಗಳು ಸರ್, ಯಾವ ನಾಟಕ ಬೇಕಾದ್ರೂ ಆಡ್ತಾರೆ. ಇನ್ನೊಂದು ಸಲ ಅದನ್ನೇನಾದ್ರು ನನ್ನ ಎದುರುಗಡೆ ತಗೊಂಬಂದ್ರೆ ಗೆಟ್ ಔಟ್ ಆಗಿ. ಇಡಿಯಟ್.
ಪಾಸಿಟಿವ್ ರೌಡಿಸಮ್ ಮತ್ತೆ ಪಾಸಿಟಿವ್ ರೌಡಿಸಮ್. ಕೈಟಬಾನ್, ಸರ್ ಒಬ್ಬ ಎಜುಕೇಶನ್ ಇಲ್ದೇ ಇರೋ ಮನುಷ್ಯ ಇಷ್ಟೆಲ್ಲ ಆಟ ಆಡಿಸ್ತಾನೆ ಅಂದ್ರೆ ದಟ್ಸ್ ದ ರೀಸನ್ ಟು ವರಿ ಅನ್ಸಲ್ವಾ? ಯಾರು ಸರ್ ಹೇಳಿದ್ದು ಅವನಿಗೆ ಎಜುಕೇಶನ್ ಇಲ್ಲ ಅಂತ? ಅವನು ವ್ಯಾಕರಣದಲ್ಲಿ ಚಾಂಪಿಯನ್ ಸರ್. ರೀ, ವ್ಯಾಕರಣ ಯಾಕೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಕ? ಸಾರಿ ಸಾರಿ, ವ್ಯಾಕರಣ ಇಟ್ಕೊಂಡು ವ್ಯವಹಾರ ಮಾಡೋಕ್ಕಾಗತ್ತೇನ್ರಿ ಕೈಟಬನ್? ಏನು ಮಾತು ಅಂತ ಆಡ್ತೀರಿ? ಅಲ್ಲ, ಈ ಮುದ್ದಣ್ಣನ ಮೂಲದ ಡೀಟೇಲ್ಸ್ ಯಾವುದೂ ಇಲ್ವಾ? ಅಂದರೆ ಅವನು ಎಲ್ಲಿಂದ ಬಂದ, ಅವನು ಯಾರು, ಎಟ್ಸೆಟ್ರಾ ಎಟ್ಸೆಟ್ರಾ? ಸರ್ ಅಫಿಷಿಯಲ್ ಆಗಿ ನಮ್ಮ ಹತ್ರ ಅಂಥ ಡೇಟಾಬೇಸ್ ಯಾವುದೂ ಇಲ್ಲ ಸರ್. ಆದರೆ ನಮ್ಮಲ್ಲಿ ಹೆಡ್ ಕಾನ್ಸ್ಟೇಬಲ್ ಒಬ್ರಿದ್ರು, ಅವ್ರು ಯಾವಾಗಲೂ ಹೇಳೋರು ಮುದ್ದಣ್ಣ ನಮ್ಮೂರ್ನವನು ಅಂತ. ಕರೆಸಿ ಅವ್ರನ್ನ.